ಅದೊಂದು ಸಣ್ಣ ಆಸೆ ಕಣೆ ನನ್ಗೆ. ಅಕ್ಕ ಯಾರ್ದಿ ಸೀರೆ? ಇನ್ಯಾರ್ದು? ನಂದೇ. ನಿಮ್ ಸೀರೆನಾ? ನಿಮ್ ಸೀರೆ ಇಲ್ಲಿಗೆ ಹೇಗ್ ಬಂತು? ಅದು ಯಶೋಧ ಚಿಕ್ಕಿ ಬಗ್ಗೆ ನಿನಗ್ ಗೊತ್ತಿದೆ ಅಲ್ವಾ? ಬಟ್ಟೆ ಮಡ್ಚಿಡುವಾಗ ಎಲ್ಲಾನು ಮಿಕ್ಸ್ ಮಾಡ್ಬಿಡ್ತಾರೆ. ಒಳ್ಳೇದೇ ಆಯ್ತು, ತಗೋ ಉಟ್ಕೋ. ಬೇಡ ಅಕ್ಕ, ನಿಮ್ ಸೀರೆ ನನಗೆ ಯಾಕೆ? ಓ, ನಾನ್ ಯಾಕೆ ಇವಳು ಸೀರೆ ಉಡ್ಬೇಕು ಅಂತನಾ? ಚೆಚೆ, ಹಾಗೆಲ್ಲ ಏನೂ ಇಲ್ಲ ಅಕ್ಕ. ನೀವ್ ಎಷ್ಟು ಇಷ್ಟಪಟ್ಟು ತಗೊಂಡಿರ್ತೀರೋ ಏನೋ. ಇರ್ಲಿ ಬಿಡು, ನೀನು ನನ್ ತಂಗಿ ಅಲ್ವಾ? ತಂಗಿ ಅಂತೆ ತಂಗಿ, ಹೋಗೆಲ್ಲೆ ಪೆಂಗಿ. ಏನ್ ಯೋಚನೆ ಮಾಡ್ತಾ ಇದ್ಯಾ? ಅಲ್ಲ ಅಕ್ಕ, ಆದ್ರೂ ನೋಡು, ಈ ರಾಗ ಎಲ್ಲ ಎಳೆಯೋ ಹಾಗಿಲ್ಲ. ಬಾಯಿ ತುಂಬಾ ಅಕ್ಕ ಅಂತ ಕರಿತೀಯ. ಅಕ್ಕನ್ ಸೀರೆ ಉಟ್ಕೊಳ್ಳೋದಕ್ಕೆ ನಿನಗ್ಯಾಕೆ ಸಂಕೋಚ? ನೋಡು, ಎಷ್ಟು ಚೆನ್ನಾಗ್ ಕಾಣಿಸುತ್ತೆ ಈ ಕಲರು. ನೀನಿವಾಗ ಇದನ್ನ ಉಟ್ಕೋಬೇಕು ಅಷ್ಟೇ. ಸರಿ ಅಕ್ಕ, ನೀವ್ ಹೇಳ್ತಿದ್ದೀರಾ ಅಂತ ನಾನು ಈ ಸೀರೆನ ಉಟ್ಕೋತೀನಿ. ವೆರಿ ಗುಡ್, ಗುಡ್ ಗರ್ಲ್. ಬೇಗ ರೆಡಿಯಾಗಿ ಬಂದ್ಬಿಡು. ಅಮ್ಮ, ಇದನ್ನ ಭಾವ ಪ್ರಿಯಾ ಬರ್ಡೇಗೆ ಅಂತ ತಂದ್ಕೊಟ್ಟಿದ್ದು. ಇವತ್ತಿ ಸೀರೆನಲ್ಲಿ ನಿನ್ನನ್ನ ನೋಡಿ ಪ್ರಿಯಾನ ಎಷ್ಟು ಇಷ್ಟಪಡ್ತಿದ್ರೋ ನಿನ್ನನ್ನು ಅಷ್ಟೇ ಇಷ್ಟಪಡ್ಲಿ. ಪರವಾಗಿಲ್ಲ, ಸೀರೆ ಕಲರು ಚೆನ್ನಾಗಿದೆ. ಓ, ಬಂದ್ರು ಡಿಸ್ಕ್ಯಾವ್ ಮಾಡು, ಡಿಸ್ಕ್ಯಾವ್. ಸರ್, ಓ, ಅಮ್ಮರು ಬಂದ್ರು, ಡಿಸ್ಕ್ಯಾವ್ ಮಾಡು. ಏನಿದು? ಕೃಷ್ಣನ ಇನ್ನು ರೆಡಿನೇ ಮಾಡಿಲ್ವಲ್ಲ? ಅಲ್ಲ, ನೀವು ಅರ್ಧಂಬರ್ಧ ರೆಡಿಯಾಗಿ ಕೂತಿದ್ದೀರಲ್ಲ ಸರ್? ಅದು ಕೃಷ್ಣನೇ ನನ್ ಜೊತೆ ಆಟ ಆಡು ಬಾಪಪ್ಪ ಅಂತ ಕರ್ದ, ಅದಕ್ಕೆ ಆಟ ಆಡ್ತಿದ್ದೆ ಅಲ್ವೇನಾ? ಅವ್ನ್ ಹೇಳ್ತಾನೆ ಅಂತ ನೀವ್ ಕೇಳೋದಾ? ಮತ್ತೆ ಈ ಮನೆಗೆ ಮಹಾರಾಜ ಇವನು. ರಾಜನಾಜ್ಞೆನ ನಾವು ಯಥಾವತ್ತಾಗಿ ಪಾಲಿಸ್ತೀವಿ. ನೋಡಿ, ನೀವ್ ಹೀಗೆ ಪೂಸಿ ಹೊಡಿತಿದ್ರೆ ಅಷ್ಟೇ, ಆಮೇಲೆ ನಿಮ್ ತರ ಮೊಂಡಾಗ್ ಹೋಗ್ತಾನೆ. ಏನು? ನಾನು ಮೊಂಡನಾ? ಅಲ್ಲಲ್ಲ, ಜಗಮೊಂಡ. ಏನು? ನಾನು ಜಗಮೊಂಡನಾ? ನಿನ್ನ ಪ್ಲಾಬನ್ ಮಾಡ್ಬೇಡ ಜಿಶು. ಜಾಣ ಬಂಗಾರ. ನೋಡಿದ್ರಾ, ನೀವ್ ಎಷ್ಟೇ ಮುದ್ದು ಮಾಡಿದ್ರು ನನ್ ಮಗ ಯಾವತ್ತಿದ್ರು ನನ್ ಸೈಡೆ. ಬಂಗಾರ ಬಾಕಂದ, ನಾನೇ ನಿನಗ್ ಬಟ್ಟೆ ಹಾಕ್ತೀನಿ. ಆಯ್ತು, ಹೋಗಪ್ಪ. ಬಂಗಾರ, ಹೊಸ ಬಟ್ಟೆ ಹಾಕೋಣ? ವೆರಿ ಗುಡ್. ವಾವ್, ಹೊಸ ಟೀ ಶರ್ಟ್. ಪಪ್ಪಂಗಿಲ್ಲ, ನನ್ ಮುದ್ದು ಕೃಷ್ಣಂಗೆ ಹೊಸ ಬಟ್ಟೆ, ನಮ್ ಬರ್ಡೇ ಬೇಬಿಗೆ ಹೊಸ ಬಟ್ಟೆ. ಹಾ, ಜಾಣ. ಪ್ಯಾಂಟ್ ಹಾಕೋಣ? ಬ್ಲೇಸರ್ ಹಾಕೋಣ? ಬ್ಲೇಸರ್. ಅಬ್ಬಾ, ಕೃಷ್ಣ, ನಿಮ್ಮ ಅಮ್ಮನಿಗೆ ಇನ್ನೊಂದು ಹೆಸರಿದೆ ಗೊತ್ತಾ? ಏನು? ಅಳುಮೂಂಜಿ ಅಂತ. ಎಲಿ ಎಲಿ ನಿಮ್ಮ ಅಮ್ಮನಿಗೆ ಅಳುಮೂಂಜಿಯನ್ನು? ಅಳುಮುಂಜಿ. ಅದು ಒಡಿ ಹೈಫೈ. ಸರ್, ನೀವು ಸುಮ್ನೆ ಇಲ್ಲದ್ ಸಲ್ಲದ್ದೆಲ್ಲ ನನ್ ಬಗ್ಗೆ ನನ್ ಮಗನಿಗೆ ಹೇಳ್ಕೊಟ್ರೆ ಅಷ್ಟೇ ಗುದ್ಬಿಡ್ತೀನಿ. ಟಿಶ್ಯೂ ಮಾಡು, ಟಿಶ್ಯೂ ಮಾಡು. ಜಿಶು. ಅದು ಕೃಷ್ಣ. ನೋಡಿದೆ ನನ್ ಮಗನ್ನ, ನನ್ನನ್ನು ಯಾವತ್ತೂ ಬಿಟ್ಕೊಡಲ್ಲ. ಗೊತ್ತು ಬಿಡಿ, ಈ ಮಕ್ಕಳೇ ಹೀಗೆ. ಅಮ್ಮಂದ್ರೆ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಅಪ್ಪ ಅಂದ್ರೆ ಸಾಕು, ಹೋಗ್ತಾ ಇರೋದವ್ರ ಕಡೆಗೆ. ಹೌದು, ಮತ್ತೆ ನೋಡು, ಮಕ್ಕಳಿಗೆ ಅಮ್ಮನ ಮಡ್ಲು ಎಷ್ಟು ಮುಖ್ಯನೋ ಅಪ್ಪನ ಹೆಗಲು ಅಷ್ಟೇ ಮುಖ್ಯ. ಈ ನನ್ನ ಮಗನ್ನ ಹಿಂಗೆ ನಾನು ಹೆಗಲ ಮೇಲೆ ಹೊತ್ಕೊಂಡು ಮೆರೆಸ್ತೀನಿ. ಹೆಂಗೆ? ಹೆಂಗ್ ಕೃಷ್ಣ? ಆಯ್ತಾಯ್ತು, ಚೆನ್ನಾಗಿದ್ಯಾ?
ಮೆರ್ಸಿಬ್ರಂತೆ ಫಸ್ಟ್ ತಲೆ ಬಾಚ್ಬೇಕು. ಇಳ್ಸಿ ಅವನ ಕೆಳಗೆ. ನೋಡು, ನನ್ನ ರಾಜ ಅಂಬಾರಿಯರಾಗಿದೆ, ಅವನ್ನ ಕೆಳಗಿಳಿಸೋ ಸೀನೆ ಇಲ್ಲ. ನೀನ್ ಹಂಗೆ ಬಾಚು. ಅಲ್ವೇನಾ? ಏನಾದ್ರೂ ತಲೆ ಸರಿ ಇದೆಯಾ? ಅಷ್ಟ್ ಹೈಟಲ್ ಹೇಗ್ ಸರ್ ತಲೆ ಬಾಚಕ್ಕಾಗತ್ತೆ? ಮಂಚ ಅಂತ ಒಂದಿರೋದು ನಿಮ್ಮಂತ ಕುಳ್ರಿಗೇನೆ, ಅದ್ರ ಮೇಲೆ ಹತ್ಬಿಟ್ಟು ಬಾಚು. ಸರ್ ಕಂದ, ನಿಮ್ಮಮ್ಮನಿಗೆ ನಿನ್ನ ಹೈಟ್ ರೀಚ್ ಆಗಕ್ಕಾಗಲ್ವಂತೆ. ಬಾ ಕಂದ, ನೀನೇ ಇಳಿ. ಹೌದೌದು, ಇದಕ್ಕೆ ಏನ್ ಕಡಿಮೆ ಇಲ್ಲ. ಬಾರೋ ಕಂದ, ತಲೆ ಬಾಚೋಣ. ಅಯ್ಯಯ್ಯ, ಇದೇನಿದು? ಒಳ್ಳೆ ನಿಮ್ಮ ಆಶ್ರಮದಲ್ಲಿ ಅಜ್ಜಂದ್ರು ಬಾಚ್ಕೊಳ್ಳೋ ತರ ಇದೆ. ಏ ಒಂಚೂರು ಚೆನ್ನಾಗಿಲ್ಲ. ನಾನ್ ಬಾಚ್ತೀನಿ ನೋಡಿವಾಗ. ಕಂದ, ಹೆಂಗಿರ್ಬೇಕು ಗೊತ್ತಾ ನೀನು? ಹಾ, ಈಗ ನೋಡು, ಹೀರೋ ಹೀರೋ ತರ ಕಾಣಿಸ್ತಾನೆ. ಹೆಂಗೆ ನಾವು? ಹೆಂಗೆ ನಾವು? ನಿಮ್ ಥರಾನೇ ಪೊರ್ಕಿ ತರ ಇದೆ. ಥು, ಚೂರು ಚೆನ್ನಾಗಿಲ್ಲಪ್ಪ. ನಿಮ್ಮಮ್ಮ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇರೋ ಒಂದ್ ನಿಮಿಷ ಅವಳು ಪೂಸಿ ಹೊಡಿಬೇಕು. ಕಣ್ಮುಚ್ಕೋ. ಕೃಷ್ಣ, ರೆಡಿನಾ? ಓ, ಏನೋ ಅದು ಕೃಷ್ಣನ್ನ ಕರ್ಕೊಂಡು ಹೋಗಕ್ ಬಂದಿದ್ದೆ. ಇಲ್ಲಿ ನೋಡಿದ್ರೆ ಬೇರೆನೆ ನಡೀತಿದೆ. ಏಯ್, ಏನೋ ಕೃಷ್ಣ, ಈ ಬಟ್ಟೆಲಿ ಇಷ್ಟು ಕ್ಯೂಟ್ ಆಗಿ ಕಾಣ್ತಿದ್ಯಾ? ನನ್ ಮಗ ಎಂಥ ಬಟ್ಟೆ ಹಾಕೊಂಡ್ರು ಕ್ಯೂಟ್ ಆಗಿ ಕಾಣಿಸೋದು. ಆಯ್ತು ಬಿಡಿ, ಅದಕ್ಕೆ ಅಲ್ವಾ ಅವನಿಗೆ ಕೃಷ್ಣ ಅಂತ ಹೆಸರಿಟ್ಟಿರೋದು.